ಅಬವೇಕೆ 70ವರೆಗೂ ಕೂಡ ನಿಮ್ಮದು ಸ್ಕೋರ್ ಆಗ್ತದೆ. ಇಂದಿನ ವಿಡಿಯೋದಲ್ಲಿ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರ್ತಾವೆ, ಅದರ ಉತ್ತರ ಏನು ಅನ್ನೋದನ್ನು ಎಲ್ಲ ವಿಭಾಗಗಳು, ಅದು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಎಲ್ಲ ಮಿಕ್ಸ್ ಮಾಡಿ ಏನು ಮಾಡಿದ್ದೀವಿ, ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟ್ ಅಂತಿದ್ದಾವೆ, ಅವುಗಳನ್ನು ನೋಡ್ಕೊಳ್ರಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದು, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಪ್ರಶ್ನೆ ಬಂದಿತ್ತು, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಸೊ ಉತ್ತರಗಳನ್ನು ತಾವು ಪಾಸ್ ಮಾಡಿ ಅವುಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಎರಡನೇ ಪ್ರಶ್ನೆ, ಭಾರತೀಯ ಶಿಕ್ಷಣದ ಕ್ಷೇತ್ರದ ಮೇಲೆ ಬ್ರಿಟಿಷ್ ಆಡಳಿತವು ಮಹತ್ತರ ಪರಿಣಾಮಗಳನ್ನು ಬೀರಿತು, ಸಮರ್ಥಿಸಿರಿ. ಸೊ ಇಲ್ಲಿವರೆಗೂ ಕೂಡ ಅವು ಏನಿದಾವಪ್ಪ ಅಂದ್ರೆ ಪಾಯಿಂಟ್ಸ್ ಇದಾವೆ. ಸೊ 3 ಮಾರ್ಕ್ಸ್ ಅಂದ್ರೆ 6 ಪಾಯಿಂಟ್ಸ್ ಆದರೂ ಕನಿಷ್ಠ ಬರೀಬೇಕು. ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಯಾವುವು? ಸೊ ಬ್ರಿಟಿಷರ ಮೋಸ್ಟ್ ಕಂದಾಯ ಪದ್ಧತಿಗಳು ಭಾರತೀಯರ ಮೇಲೆ ಹೇರ್ತಾರೆ, ಬಟ್ ಅದರ ಪರಿಣಾಮಗಳು ಏನಾಯಿತು ಅನ್ನೋದನ್ನು ತಾವುಗಳು ನೋಡ್ಕೊಡ್ರಿ. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ. ಸೊ ಬ್ರಿಟಿಷರ ಕಾಲದಲ್ಲಿ ನ್ಯಾಯಾಂಗ ಪದ್ಧತಿ ಹೇಗಿತ್ತು? ಅದು ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಬರ್ತದೆ, ಅದನ್ನ ಬಗ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್, ಬ್ರಿಟಿಷರ ಕಾಲದಲ್ಲಿನ ಪೊಲೀಸ್ ವ್ಯವಸ್ಥೆ. ನಾವು ಹೇಳಿದ್ದೀವಿ ನಿಮಗೆ ಏನಂದರೆ 2 ಅಂಕದ ಪ್ರಶ್ನೆ ಬಂದರೆ 4 ಪಾಯಿಂಟ್ಸ್ ಬರೀರಿ, 3 ಅಂಕದ ಪ್ರಶ್ನೆ ಬಂದರೆ 6 ಪಾಯಿಂಟ್ಸು, 4 ಅಂಕದ ಪ್ರಶ್ನೆ ಬಂದರೆ 8ರಿಂದ 12 ಪಾಯಿಂಟ್ಸ್ಗೆ ಬರೀಬೇಕು. ಪ್ರತಿ ಪಾಯಿಂಟ್ಸ್ಗೂ ಏನಿರ್ತವಪ್ಪ ಅಂದ್ರೆ ಅರ್ಧ ಅಂಕಗಳಿರ್ತವೆ. ಸೊ ಅದನ್ನು ಮರಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅಂಶಗಳು. ಸೊ ಇಲ್ಲಿ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ, ಆ ರೆಗ್ಯುಲೇಟಿಂಗ್ ಕಾಯ್ದೆ ಅಂಶಗಳನ್ನು ಸಹಿತನೂ ಕೂಡ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್, ಚಿಕ್ಕದೇವರಾಜ ಒಡೆಯರ ಸಾಧನೆಗಳು. ಈ ಪ್ರಶ್ನೆಗಳು ನಿಮಗೆ 2 ಅಂಕಕ್ಕೂ ಬಂದಿರ್ಬೋದು, ಬಟ್ ಅಲ್ಲಿ ಪಾಯಿಂಟ್ಸ್ಗಳು ಏನಾಗಿರ್ತಾವಪ್ಪ ಅಂದ್ರೆ ಶಾರ್ಟ್ ಇರ್ತಾವೆ. ಇಲ್ಲಿ 3 ಅಂಕ ಅಂತಂದ್ರೆ 6ರಿಂದ 8 ಪಾಯಿಂಟ್ಸ್ ಇದಾವೆ. ನೆಕ್ಸ್ಟ್, ನಾಲ್ವಡಿ ಕೃಷ್ಣ ರಾಜ ಒಡೆಯರ ಸಾಧನೆಗಳು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಎಸ್. ಮುಂದಿನ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್. ನೀವು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ದೋಂಡಿಯ ವಾಗ, ಪುಟ್ಟಬಸಪ್ಪ ಇವ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಲೇಬೇಕು. ಭಾಳ ಓದಕ್ಕೆ ಹೋಗಬೇಡಿ, 8-10 ಸಾಲುಗಳನ್ನು ಓದ್ಕೊಡ್ರಿ ಸಾಕು ಅವ್ರ ಬಗ್ಗೆ. ಇಲ್ಲಿ ಕೇಳಿದ್ದೀವಿ, ಕಿತ್ತೂರಿನ ದಂಗೆಗಳು ವಿವರಿಸಿರಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ. ಸೊ ಎರಡಕ್ಕೂ ಕೂಡ ಸೇಮ್ ಆಗಿರ್ತಕ್ಕಂಥ ರಿಲಿವೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀರಿ. ಸೊ ಖಂಡಿತ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಸೊ ಇಲ್ಲಿವರೆಗೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಕಿತ್ತೂರು ದಂಗೆ ಬಗ್ಗೆ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಆರ್ಯ ಸಮಾಜ ಪ್ರಾರ್ಥನಾ ಸತ್ಯಶೋಧಕ ಅಥವಾ ಅಲಿಗರ್ ಚಳವಳಿಯ ಕೊಡುಗೆಗಳು, ಬೋಧನೆಗಳು, ತತ್ವ. ವೆರಿ ವೆರಿ ಇಂಪಾರ್ಟೆಂಟ್ ಅದ. ಒಂದಂತೂ ಕೂಡ ಇದು ಬಂದೇ ಬರ್ತದೆ. ನಿಮಗೆ ಯಾವುದೇ ಒಂದು ಸಾಮಾಜಿಕ ಸುಧಾರಣಾ ಚಳವಳಿಗಳು ಕೇಳಿ ಅದರ ತತ್ವಗಳು, ಅದರ ಬೋಧನೆಗಳು, ಎಸ್ ಅದನ್ನು ಕೇಳಿದ್ರೆ ಸೊ ಇದನ್ನೇ ಬರೀರಿ, ಯಾಕಂದ್ರೆ ಎಲ್ಲ ಸೇಮ್ ಇದಾವ. ಮೂರ್ತಿ ಪೂಜೆ ಖಂಡನೆ, ಬಾಲ್ಯ ವಿವಾಹ ವಿರೋಧ, ಸ್ತ್ರೀ ಶೋಷಣೆಗೆ ವಿರೋಧ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಜಾತಿ ಪದ್ಧತಿಗೆ ವಿರೋಧ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಸೊ ಈ ಪಾಯಿಂಟ್ಸ್ಗಳನ್ನು ಬರೀತಾ ಹೋದರೆ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನು 1857ರ ದಂಗೆಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳು. ಸೊ ಇಲ್ಲಿ ಬಹಳ ನೆನಪಿಟ್ಕೊಳ್ಬೇಕು, ಕಾರಣಗಳನ್ನು ತತ್ಕ್ಷಣದ ಕಾರಣಗಳು ಬರ್ತದೆ, ಆಡಳಿತ ಕಾರಣ, ರಾಜಕೀಯ ಕಾರಣ, ಸೈನಿಕ ಕಾರಣಗಳು, ಇವೆಲ್ಲ ನೋಡ್ಕೊಂಡೋಗಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು. ಇಲ್ಲಿ ಕೊಟ್ಟು ಹೇಳಿದ್ದೀನಿ ಆರ್ಥಿಕ ಕಾರಣಗಳು ಏನಿದೆ 1857ರ ದಂಗೆಗೆ. ಇನ್ನು ಮುಂದೆ 1857ರ ದಂಗೆ ಏಕೆ ವಿಫಲವಾಯಿತು, ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ಪಾಯಿಂಟ್ಸ್ ಇದಾವೆ. ಅದು ಆ ಪಾಯಿಂಟ್ಸ್ ಎಲ್ಲಿಸ್ತಕ್ಕದಪ್ಪ ಅಂದ್ರೆ ಇಲ್ಲಿಸ್ತಕ್ಕನೂ ಕೂಡ ನೀವು ಏನು ಮಾಡ್ತಾರೆ, ಆ ಉತ್ತರದ ಅಂಶಗಳು ಇದಾವೆ. ಆಲ್ರೆಡಿ ನೀವು ಎಲ್ಲ ಓದಿದ್ದೀರಿ, ಓಕೆ. ಬಟ್ ನೀವು ಸ್ವಲ್ಪ ಕ್ವಶನ್ಸು ನಿಮ್ಮ ಕಡೆ ಇರ್ತಕ್ಕಂಥ ಪಾಯಿಂಟ್ಸು, ಈ ಪಾಯಿಂಟ್ಸ್ಗಳನ್ನು ಟ್ಯಾಲಿ ಮಾಡಿ ಸ್ವಲ್ಪ ಇನ್ನಷ್ಟು ಸ್ಟ್ರೆಂತ್ ಹೆಚ್ಚು ಮಾಡಿಕೊಡ್ರಿ. 1857ರ ದಂಗೆಯ ಪರಿಣಾಮಗಳು. ಎಸ್, 1857ರ ದಂಗೆ ನಡೀತದ, ಬಟ್ 1857ರ ದಂಗೆಯ ಪರಿಣಾಮಗಳು ಏನು, ಇಫೆಕ್ಟ್ಸ್ ಏನೇನು ಆಯಿತು ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಹೇಳಿದ್ದಾರೆ ಹಿಟ್ಲರ್ನ ಹೋರಾಟದ ಬಗ್ಗೆ. ಎಸ್, ನಾಜಿ ಸಿದ್ಧಾಂತ ಅಲ್ಲ, ಎಸ್ ಹಿಟ್ಲರ್ನ ಒಂದು ಯಾವ ಥರ ಹೋರಾಡಿದ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಭಾರತ ಚೀನಾ ನಡುವಿನ ಸಂಬಂಧ ಹದಗೆಟ್ಟಿದೆ ಅನ್ನಲಿಕ್ಕೆ ಕಾರಣ ಏನು? ಎಸ್, ಭಾರತ ಚೀನಾದ ನಡುವಿನ ಸಂಬಂಧ ಹದಗೆಟ್ಟಿದೆ. ಭಾರತ ಪಾಕಿಸ್ತಾನ ನಡುವಿನ ಸಂಬಂಧನೂ ಕೂಡ ಅದು ಕೂಡ ಕೆಟ್ಟದ. ಓಕೆ, ಇದು ನೋಡ್ಕೊಂಡೋಗಿ ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಸಂಬಂಧ, ಅವೆರಡು ಪ್ರಜಾಸತ್ತಾತ್ಮಕ ದೇಶಗಳಿದಾವ ಮತ್ತು ಬಹಳ ಸೌಹಾರ್ದತೆಯಿಂದ ಏನಾಗಿದಾವಪ್ಪ ಅಂದ್ರೆ ಆ ಎರಡೂ ದೇಶಗಳು ಇದಾವ. ಓಕೆ, ಮುಂದೆ ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿರಿ. ರಷ್ಯಾ ಮತ್ತು ರಷ್ಯಾಗೆ USSR ಅಂತಾರಲ್ಲ, ಸೊ ಭಾರತ ಮತ್ತು ರಷ್ಯಾ ವಿಶೇಷವಾಗಿ ಅದು ಭಿಲೈ ಮತ್ತು ಬೋಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರ ಕೊಟ್ಟದ, ಅದು ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ. ಓಕೆ, ಆಮೇಲೆ ಚೀನಾ ದಾಳಿ ಮಾಡಿದಾಗ ಸಹಾಯ ಮಾಡಿತು ಭಾರತಕ್ಕೆ.
ಮುಂದೆ ವಿಶ್ವಸಂಸ್ಥೆಯ ಉದ್ದೇಶಗಳು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವ್ಯಾವ ಇದಾವ, ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಕೇಳಬಹುದು, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಮುಂದಿನ ಪ್ರಶ್ನೆ, ಜಾಗತಿಕ ಹಂತದ ಶಾಂತಿ ಸ್ಥಾಪನೆಯಲ್ಲಿ ವಿಶ್ವಸಂಸ್ಥೆಯ ಪಾತ್ರ ನೋಡ್ಕೊಂಡು ಹೋಗಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಸಾರ್ಕ್ನ ರಚನೆ ಮತ್ತು ಉದ್ದೇಶಗಳು, ಯಾಕೆ ಸಾರ್ಕನ್ನು ರಚನೆ ಮಾಡಿದರು, ಸಾರ್ಕ್ ಸ್ಥಾಪನೆ ಉದ್ದೇಶಗಳು, ಅಸ್ಪೃಶ್ಯತೆ ನಿವಾರಣೆಗಾಗಿ ಸಂವಿಧಾನಾತ್ಮಕ ಕ್ರಮಗಳು ಅಥವಾ ಕಾನೂನು ಕ್ರಮಗಳಂದ್ರೂ ಕೂಡ ಎಲ್ಲ ಒಂದೇ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅಷ್ಟೇ ಅಲ್ಲದೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಅಂತಲೂ ಕೂಡ ಅಪ್ಲೈಡಲ್ಲಿ ಕೇಳ್ಬೋದು, ಈ ಕ್ವಶನ್ ಬರ್ಬೋದು. ಅಸಂಘಟಿತ ದುಡಿಮೆಗಾರರ ಸಮಸ್ಯೆಗಳು, ಅಸಂಘಟಿತ ದುಡಿಮೆಗಾರರ ಇವತ್ತೇನೆಲ್ಲ ಸಮಸ್ಯೆಗಳಿದಾವ ಅದನ್ನು ಕೂಡ ಏನಾಗ್ಬೋದು ಕ್ವಶನ್ಸು ಬರ್ಬೋದು. ನೆಕ್ಸ್ಟ್, ಹೆಣ್ಣು ಭ್ರೂಣ ಹತ್ಯೆ ಆಗಲಿಕ್ಕೆ ಕಾರಣಗಳು ಏನಿದೆ, ಹಿಮಾಲಯ ಪರ್ವತದ ಅನುಕೂಲಗಳು ಏನು. ಓಕೆ. ನೆಕ್ಸ್ಟ್, ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು, ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳು ಏನು. ಓಕೆ. ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು. ನನ್ನ ಕ್ವಶನ್ ಓದಿದ ತಕ್ಷಣ ಪಾಸ್ ಮಾಡಿ ಅದ್ರ ಉತ್ತರಗಳನ್ನು ನೋಡ್ಕೊಡ್ರಿ. ಇದೆಲ್ಲ ಓದ್ಕೋತ ಹೋದರೆ 4 ತಾಸು ಇದೇ ಮಾಡೋದಾಗ್ತದೆ. ಭಾರತದಲ್ಲಿ ಶಕ್ತಿ ಸಂಪನ್ಮೂಲಗಳ ಕೊರತೆ ನಿವಾರಣೆಗೆ ಪರಿಹಾರ ಕ್ರಮಗಳು. ಓಕೆ. ನೆಕ್ಸ್ಟ್, ಸಂಪರ್ಕದ ಪ್ರಾಮುಖ್ಯತೆ, ಕಮ್ಯುನಿಕೇಷನ್. GPS ನ ಉಪಯೋಗ ಏನು, GPS ಯಾಕೆ ಉಪಯೋಗಿಸ್ತಾರೆ. ಓಕೆ. ಭಾರತದ ಪ್ರಧಾನ ಕೈಗಾರಿಕಾ ವಲಯಗಳು ಯಾವ್ಯಾವ ಇದಾವ. ಮುಂದಿನ ಪ್ರಶ್ನೆ, ಕೈಗಾರಿಕೆಯ ಸ್ಥಾನೀಕರಣ ನಿರ್ಧರಿಸ್ತಕ್ಕಂಥ ಅಂಶಗಳು. ಯಾವುದು ಬೇಕಾದ ಕೈಗಾರಿಕೆ ಕೇಳಿದ್ರು ಅದರ ಸ್ಥಾನೀಕರಣ ನಿರ್ಧರಿಸುವ ಅಂಶಗಳನ್ನು ಕೇಳಿದ್ರೆ ಇವ ಪಾಯಿಂಟ್ಸ್ ಬರೀರಿ. ನೆಕ್ಸ್ಟ್, ಚಂಡಮಾರುತ ಪ್ರವಾಹ ಉಂಟಾಗಲಿಕ್ಕೆ ಕಾರಣಗಳಂದರೆ ಇವೇ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವೇ ಪಾಯಿಂಟ್ಸ್ಗಳನ್ನು ಬರೀತಕ್ಕಂಥದ್ದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಈ ಚಂಡಮಾರುತ ಪ್ರವಾಹಗಳ ಪರಿಣಾಮಗಳು ಏನು ಅಂತ ಕೇಳಿದ್ರು ಕೂಡ ಇದನ್ನೇ ರಿಪೀಟ್ ಮಾಡ್ತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ಚಂಡಮಾರುತ ಪ್ರವಾಹಗಳ ಕಡಲ ಕೊರತೆಯ ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ಮೇನ್ ಇಂಪಾರ್ಟೆಂಟ್ ಅದಾವೆ. ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು ಏನೇನಿದಾವೆ. ಓಕೆ. ಈ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ ಅದನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಹೇಗೆ ಸಹಾಯಕಾರಿಯಾಗಿದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು ಇದಿದೆ ನೋಡಿ, ವಿಕೇಂದ್ರೀಕರಣದಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಮತ್ತು ಗ್ರಾಮೋದಯ ಅಂತ 2 ಬರ್ತದ, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಡಿಸೆಂಟ್ರಲೈಸೇಷನ್ ಅಂತಾರೆ, ವಿಶೇಷವಾಗಿ ವಿಕೇಂದ್ರೀಕರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಬಹಳನೇ ಇದೆ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಸಾರ್ವಜನಿಕ ಕೋಶೀಯ ನೀತಿಯ ಮೂಲ ಸಾರ್ವಜನಿಕ ಹಣಕಾಸು ಹೇಗೆ ನಿರ್ವಹಿಸ್ತದ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು. ಇಷ್ಟು 3 ಅಂಕದ ಪ್ರಶ್ನೆಗಳಾಗಿತ್ತು. ಇವುಗಳನ್ನು ಚೆನ್ನಾಗಿ ಕಲ್ಕೊಂಡೋಗಿ. ಸೊ ನಿಮ್ಗೆ ಏನಾಗ್ತದಪ್ಪ ಅಂದರೆ ಬೆನಿಫಿಟ್ ಆಗ್ತದೆ. ಸೊ ಮುಂದೆ ಬ್ಯಾಂಕ್ನ ಕಾರ್ಯಗಳನ್ನು ನೋಡ್ಕೊಂಡೋಗಿ, ಯಾಕಂದರೆ ಇನ್ನೂ 4-5 ಪ್ರಶ್ನೆಗಳು ಅಷ್ಟೇ ಉಳಿದಿದ್ದಾವೆ, ಭಾಳೇನಿಲ್ಲ. ಸೊ ಇವೆಲ್ಲ ಬ್ಯಾಂಕಿನ ಕಾರ್ಯಗಳಿದ್ದಾವೆ. ನೆಕ್ಸ್ಟ್, ಅಂಚೆ ಕಚೇರಿಯ ಹಣಕಾಸಿನ ವ್ಯವಹಾರಗಳು, ಅದು ಕೂಡ ಮೋಸ್ಟಾಗಿ ಬರ್ಲಿಕ್ಕತ್ತದ ಈ ಕ್ವಶನು. ನೆಕ್ಸ್ಟ್, ಉದ್ಯಮಿಯ ಕಾರ್ಯಗಳು, ಉದ್ಯಮಿ ಯಾವೆಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಓಕೆ. ಉದ್ಯಮಿಯ ಗುಣಲಕ್ಷಣಗಳನ್ನು ನೋಡ್ಕೊಂಡೋಗಿ. ಉದ್ಯಮಿಗಾರ ದೇಶಕ್ಕೆ ಹೇಗೆ ಸಹಾಯ ಮಾಡ್ತಾನೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಸ್ವಯಂ ಉದ್ಯೋಗ ಆರಂಭಿಸಲಿಕ್ಕೆ ಬಯಸಿದರೆ ಇರ್ತಕ್ಕಂಥ ಅವಕಾಶಗಳನ್ನು ನೋಡ್ಕೊಡ್ರಿ. ಲಾಸ್ಟ್ ಇರ್ತಕ್ಕಂಥದ್ದು, ಗ್ರಾಹಕರ ನ್ಯಾಯಾಲಯಕ್ಕೆ ನಾವು ದೂರು ಕೊಡಬೇಕಾದ್ರೆ ಯಾವ ಮಾಹಿತಿಗಳು ಇರಬೇಕು ಅನ್ನೋದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿದ್ರಿ. ಬಾಯ್.